ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಜ್ಜಿ ಮತ್ತು ಯೋಚನೆ ಮಾಡ್ತಾ ಕೂತಿದೆ. ಹೆಂಗೋ ಸ್ವಾತಿ ಅಪ್ಪನ ಮನೆಗೆ ಹೆಂಗೋ ಒಂದು ನೆರೆ ಆಯ್ತಲ್ಲ, ಒಂದು ನೆರವಾಯಿತು. ಅಡುಗೆ ಮಾಡಿ ಕೊಡೋದು ಒಂದು ಒಳ್ಳೆಯದೇ ಆಯಿತು, ಇಲ್ಲ ಅಂದರೆ ಪಾಪ ಕಷ್ಟ ಆಗ್ತಿತ್ತು. ಹೆಂಗೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆರ್ಡ್ರ್ ಬಂದಿದ್ದಾವೆ, ಅದರಿಂದ ಎಷ್ಟೋ ಒಳ್ಳೆಯದಾಯಿತು ಅಂತ ಅವ್ರು ಮಾತಾಡ್ತಾ ಇರ್ತಾರೆ. ತಾತನೂ ಹಾಗೆ ಮಾತಾಡ್ತಾ ಇರುತ್ತೆ. ತಾತಂಗೂ ಭಾಳ ಖುಷಿ ಆಯಿತು, ಅದು ಹಾಗೆ ಮಾತಾಡ್ತಾ ಇರುತ್ತೆ. ಹೆಂಗೋ ವಂಶಿ ಅಪ್ಪನ ಮನೆಗೆ ಒಳ್ಳೇದಾಯ್ತಲ್ಲ, ಅದರಿಂದ ತುಂಬ ಒಳ್ಳೆಯದಾಯಿತು ಏನೋ ಅಂತ ತಾತ ಕೂಡ ಹೇಳ್ತಾ ಇರುತ್ತೆ. ಹಾಗಾಗಿ ಒಳ್ಳೇದಾಯ್ತಲ್ಲ ಬಿಡು, ಹೆಂಗೋ ಲಕ್ಷ ಲಕ್ಷ ಆರ್ಡ್ರುಗಳು ಬಂದಿದೆ. 1000-20,000 ಹಿಂಗೆ ಚಕ್ಲಿ ಪ್ಯಾಕು, ಕೋಡ್ಬಳೆ ಈ ಥರ ಎಲ್ಲ ಸೇಲ್ ಆಗಂಗೆ ಮಾಡಿದ್ದಾರೆ ಅಂತ. ಈ ಕಡೆ ವಂಶಿ ಆಫೀಸಲ್ಲಿರ್ತಾನೆ. ಆಫೀಸಲ್ಲಿದ್ದು ಏನೋ ಮೀಟಿಂಗ್ ಅಂತ ಮಾಡ್ತಿರ್ತಾನೆ. ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ನಾಳೆಗೆ ಅಂತೇಳಿ ಅವನಿಗೆ ಯಾಕೋ ಹೊಟ್ಟೆಲಿ ಒಂಥರ ಉರಿ ಉರಿ ಆದಂಗೆ ಆಗುತ್ತೆ. ಎಷ್ಟು ಸಲ ಪ್ರಯತ್ನ ಪಡ್ತಾನೆ, ಅಂತೂ ಬಂದು ನೀರು ಬೇಕಾ ಸರ್ ಅಂತ ಕೇಳ್ತಾನೆ ಅಲ್ಲಿ ಇರುವಂಥ ಬಾಯಿ. ಆದರೆ ನೀರು ಬೇಡ ಇವಾಗ ಅಂತಾನೆ. ಅಜ್ಜಿತ ಅಜಯ್ ಅದನ್ನು ನೋಡ್ತಾನೆ ಇರ್ತಾನೆ. ನೋಡ್ತಾನೆ ಇರ್ತಾನೆ. ಏನೋ ವಂಶಿಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಸರಿ ಅಂತ ಹೇಳ್ಬಿಟ್ಟು ಅವನು ಇದನ್ನು ರಾಗಿಣಿಗೆ ಫೋನ್ ಮಾಡಿ ಹೇಳಬೇಕು ಬೇಗ ಅಂದ್ಕೊಂಡು ಅವನು ವಂಶಿ ಏನು ಹೇಳ್ತಾನೆ, ಇವತ್ತು ಮೀಟಿಂಗೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಅಂಥೇಳಿ ಯಾಕೋ 2-3 ಸಲ ಅದೇ ಹೊಟ್ಟೆನ ಮುಟ್ಕೊಂಡು ನೋಡ್ಕೋತಾನೆ. ಆಮೇಲೆ ಇವತ್ತೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ, ನಾಳೆ ಇಟ್ಕೊಳ್ಳೋಣ ಮೀಟಿಂಗೆಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ನಾಳೆ ಮೀಟಿಂಗಿಗೆ ಅರೇಂಜ್ ಮಾಡ್ತೀವಿ ಅಂತ ಹೋಗ್ತಾರೆ. ಈ ಕಡೆ ಇಷ್ಟು ಪ್ಯಾಕೆಟು ಅಂದರೆ ಲಾಟ್ ಪ್ಯಾಕೆಟನ್ನ ಚಕ್ಲಿ ಕೋಡ್ಬಳೆ ಮಾಡಿ ಇಟ್ಕೊಂಡಿದ್ದಾಳೆ. ಆದರೆ ಆವಾಗ ಫೋನ್ ಬರುತ್ತೆ. ಫೋನ್ ಬಂದಾಗ, ಹಾಂ ಸರ್ ರೆಡಿ ಇದೆ ಸರ್, ಅಷ್ಟೂ ನೀವು ಹೇಳ್ದಷ್ಟು ರೆಡಿ ಇದೆ, ಆಯಿತು ಸರ್ ನೀವೇ ಕಳಿಸ್ತೀರಾ ತೊಗೊಂಡೋಗೋಕ್ಕೆ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಸ್ವಾತಿ ಅಮ್ಮ ಅಷ್ಟೊತ್ತಿಗೆ ಅವನು ಅಲ್ಲಿ ರೋಹಿಣಿ ಮತ್ತು ರೋಹಿಣಿ ಅತ್ತೆ, ರೋಹಿಣಿ ಗಂಡ ಮಾವ ಎಲ್ಲ ಹೋಗಿ ಅಲ್ಲಿ ಅವ್ರಿಗೆ ಬೇಡವೇ ಬೇಡ ನಮಗೆ ಅಂತೇಳಿ ಅದ್ರದ್ದು ಎಷ್ಟು ಅಮೌಂಟ್ ನಾವು ಕಟ್ಕೊಡ್ತೀವಿ, ಬೇಡವೇ ಬೇಡ ಅಂತ ಅನ್ನಿ ಅಂತ ಅಂದ್ಬಿಟ್ಟಿದ್ದಾರೆ. ಅವಳು ಫೋನ್ ಮಾಡಿದಾಗ ಎಷ್ಟಾದರೂ ಆಗಲಿ ತಗೊಂಡೋಗಿ ಸರ್ ಅಂತಾಳೆ. ಇವನು ತಗೊಳಕ್ಕೆ ಒಪ್ಪೋದೇ ಇಲ್ಲ, ಬೇಡ ಬೇಡ ಅಂತ. ಒಂಥರ ಹೆಂಗೆ ಅಂದರೆ ಅಷ್ಟು ಆರ್ಡ್ರ್ ಮಾಡಿ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಪಾಪ ಇವ್ರಿಗೆ ಚಿಂತೆ ಇಬ್ರಿಗೂ. ಆಮೇಲೆ ಹಿಂಗೆ ಅಂತವ್ರೆ ಕಣೆ ಅಮ್ಮ ಅಂತ ಗೀತಾ ಹಿಂಗೆ ಅಂತವ್ರೆ ಅಂದಾಗ ಅವಳು ಕೊಡಮ್ಮ ಇಲ್ಲಿ ನಾನು ಫೋನ್ ಮಾಡಿ ಕೇಳ್ತೀನಿ ಅಂತೇಳಿ ಅವಳು ಫೋನ್ ಮಾಡಿ ಕೇಳ್ತಾಳೆ. ಇಲ್ಲಮ್ಮ ನಮಗೆ ಈ ಆರ್ಡ್ರುಗಳು ಬೇಡವೇ ಬೇಡ, ನನ್ನ ಮಗಳು ರಾತ್ರಿನೇ ಯಾರ ಜೊತೆನೋ ಓಡೋಗ್ಬಿಟ್ಲು, ಹಾಗಾಗಿ ಕ್ಯಾನ್ಸಲ್ ಮಾಡಿದ್ದೀನಿ. ಅಡ್ವಾನ್ಸ್ ಕೊಟ್ಟಿರೋದೆಲ್ಲ ತೊಗೊಬಂದು ಅಡ್ವಾನ್ಸ್ ಕೊಡಬೇಡಿ, ವಾಪಸ್ ಬೇಕಾದರೆ ನೀವೇ ಖರ್ಚು ಮಾಡ್ಕೊಳ್ಳಿ, ಆದರೆ ನನಗೆ ನೀವು ಮಾಡಿರೋ ಐಟಮ್ಸ್ ಯಾವುದು ಬೇಡ ನನಗೆ ಅಂತ ಹೇಳ್ಬಿಡ್ತಾನೆ. ಆವಾಗ ಶಾಕ್ ಆಗೋಗ್ಬಿಡ್ತಾರೆ. ಅತ್ತೆ ಸೊಸೆ ಮಕ್ಕಳು ಎಲ್ಲರೂ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಏನು ಮಾಡೋದು ಇಷ್ಟು ನಮ್ಮ ಐಟಮ್ಸ್ ಮಾಡಿ, ಏನು ಮಾಡೋದು ಅಂತ ಯೋಚನೆಯಲ್ಲೇ ಇರ್ತಾರೆ. ಏನು ಮಾಡಬೇಕು ಅಂತ ತಲೆ ಓಡಲ್ಲ ಪಾಪ. ಯೋಚನೆ ಮಾಡಿ 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 ಲಾಸ್ಟಿಗೆ ಸ್ವಾತಿ ಏನಂತಾಳೆ, ಅವ್ರ ಮನೆಯಲ್ಲಿ ಅಮ್ಮರು ಇವತ್ತೆಲ್ಲ ಆರ್ಡ್ರ್ ಕಳಿಸ್ಬೇಕು, ಅಜ್ಜಿ ತಾತ ನೀವು ಎಲ್ಲ ಆಯ್ತಲ್ಲ ಕಾಫಿ ತಿಂಡಿ, ಇನ್ನು ನಾನು ಅಲ್ಲಿ ಹೋಗಿ ಅಮ್ಮರ ಮನೆಗೆ ಬರ್ತೀನಿ, ನೋಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾಳೆ. ಅಲ್ಲಿ ಹೋಗ್ತಾಳೆ, ಅಮ್ಮರ ಮನೆಗೆ ಇನ್ನೂ ಹೋಗಬೇಕು. ಆಮೇಲೆ ಈ ಕಡೆ ಈ ಅಜ್ಜಿ ತಾತನೂ ಕೂಡ ಎಲ್ಲ ಆದಮೇಲೆ ಬರ್ತೀವಿ ನಾವು ಸ್ವಾತಿ ಅಪ್ಪನ ಮನೆಗೆ, ಹೆಂಗೆ ಮಾಡ್ಕೊಂಡವ್ರೆ ಎಷ್ಟು ಅಂಥೇಳಿ ಖುಷಿಗೆ ಬರೋಣ ಅಂತ ಅವರು ಹೊರಡ್ತವ್ರೆ. ಇಲ್ಲಿ ನೋಡಿದರೆ ಇವರೆಲ್ಲ ಗುಳೋ ಅಂತ ಅಳ್ತಾ ಕೂತ್ಬಿಟ್ಟಿದ್ದಾರೆ ಮನೆಯಲ್ಲಿ. ಯಾರಿಗೂ ಸುಖ ಇಲ್ಲ, ಯಾರಿಗೂ ಇದಿಲ್ಲ. ಅಯ್ಯೋ ಪಾಪ, ಹೊಟ್ಟೆ ಉರಿಯೋವಷ್ಟು ಅಂದರೆ ಅಷ್ಟು ಬಂಡವಾಳ ಹಾಕಿ ಮಾಡಿದ್ದಾರೆ.
ಅಥವಾ ಜನ ಕರ್ಕೊಂಡು ಮಾಡಿಸಿದ್ರೋ ಮನೆಯವರೇ ಮಾಡಿದ್ರೋ ಒಟ್ಟಿಗಂತೂ ಅಷ್ಟು ಮಾಡಿಸಿದ್ದಾರೆ. 2,500 3,000 ಇನ್ನೂ ಜಾಸ್ತಿನೇ ಇರಬೇಕು ಏನೋ, ಅಷ್ಟು ಮಾಡಿಸಿದ್ದಾರೆ. ಅವು ಏನು ಮಾಡೋದು ಅಂತ ಅವ್ರಿಗೂ ತಲೆಗೆ ಹೋಗ್ದಲೇ ತುಂಬಾ ಯೋಚನೆ ಮಾಡೋದಾಗಿದೆ. ಈ ಹಂಗಾಗಿ ವಂಶಿಗಿನ್ನೂ ಈ ವಿಷಯ ಗೊತ್ತಾಗಿಲ್ಲ. ಸ್ವಾತಿ ಗೊತ್ತಾಗಿದ್ದು ಹೋಗಿಲ್ಲ, ಅವಳು ಇನ್ನೂ ಹೋಗಬೇಕು. ಅವಳು ಅಜ್ಜಿ ತಾತನೂ ಹೋಗೋಕ್ಕಾಗೋದು. ವಂಶಿಗೆ ಆಮೇಲೆ ವಿಷಯ ತಿಳಿಸ್ತಾನೆ ಅಂತ ಕಾಣುತ್ತೆ. ವಂಶಿಗೆ ವಿಷಯ ತಿಳಿಸಿದ ಮೇಲೆ ವಂಶಿನೂ ಬರ್ಬೋದು. ಆದರೆ ಪಾಪ ಹೊಟ್ಟೆ ಉರಿದೋಗುತ್ತೆ. ಅದು ಬಂಡವಾಳ ಹಾಕಿ ಇನ್ನೇನು ಕ್ಲಿಕ್ ಆಗುತ್ತೆ ನಮ್ಮದು ಎಲ್ಲ ಇದು ಅಡುಗೆದು ಫುಡ್ಡಿಂದು ಅಂತೇಳಿ ಅವ್ರು ಆಸೆ ಇಟ್ಕೊಂಡಿರುವಾಗ ಇವರು ಹಾಳು ಮಾಡಿದ್ದು ಎಷ್ಟು ಸರಿ ಅಲ್ವಾ? ಪಾಪ ಹಾಳು ಮಾಡಿಬಿಟ್ರು ಅವ್ರದ್ದು. ಆ ಕ್ಯಾಟ್ರಿನ್ ಅವ್ರಿಗೆ ಸಿಕ್ಬಿಟ್ಟಿದ್ರೆ ಸುಮಾರು ದುಡ್ಡು ಸಿಕ್ಕೋದು, ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅದೂ ಇಲ್ಲ, ಈ ಕಡೆ ಇದು ಹೇಳ್ಕೊಟ್ಟು ಈ ಥರ ಮಾಡೋದು, ಬರೀ ಚಾಡಿ ಹೇಳ್ಕೊಟ್ಟೋದು. ಹಂಗಾಗಿ ಆ ಐಟಮ್ಸ್ ಎಲ್ಲ ತಗೋಗ್ದಂಗೆ ಮಾಡಿಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಅದು ಪಾಪ ಅವರಿಗೆ ತುಂಬ ದುಃಖ ತರೋಂಥ ವಿಷಯ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.